ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಣ ದ್ರಾಕ್ಷಿನ ಮನೆಯಲ್ಲಿನೇ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು ಈ ದ್ರಾಕ್ಷಿ ಇರುತ್ತಲ್ವ, ಆದಷ್ಟು ಈ ದ್ರಾಕ್ಷಿ ಸ್ವಲ್ಪ ಸಿಹಿ ಇದ್ದ ದ್ರಾಕ್ಷಿನ ತಗೊಳ್ಳಿ. ನೋಡಿ ಯಾವ ರೀತಿ ಕಲರ್ ಇದೆ ಅಂತ. ಇಂಥ ದ್ರಾಕ್ಷಿ ತೊಗೊಂಡ್ರೆ ಸ್ವಲ್ಪ ಸಿಹಿ ಇರುತ್ತೆ ಅಂತ. ಹಾಗೆ ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಅದರಲ್ಲಿರುವ ಕೆಮಿಕಲ್ ಎಲ್ಲ ಹೋಗುವಂತೆ. ಹಾಗೆ ನಾನು ಒಲೆನ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ತುಂಬಾ ಬೇಗ ರೆಡಿ ಆಗುವಂತಹ ಈ ಒಣ ದ್ರಾಕ್ಷಿ ತುಂಬಾ ಈಸಿಯಾಗಿ ನಾವು ಮಾಡ್ಬೋದು. ನೋಡಿ, ನೀರು ಕುದಿ ಬರ್ತಾ ಇದೆ. ಅದಕ್ಕೆ ಇವಾಗ ನಾನು ಇದಕ್ಕೆ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ತುಂಬಾ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲಿನೇ ಇದು ಒಣ ದ್ರಾಕ್ಷಿನ ರೆಡಿ ಮಾಡ್ಕೋಬೋದು. ಅಂಗಡೀಲಿ ಇದರ ಬೆಲೆ ತುಂಬಾ ಜಾಸ್ತಿ ಇದೆ ಅಲ್ವಾ. ನೋಡಿ, ಈ ರೀತಿ ನಾನು ಹಾಕ್ಕೊಂಡ್ಬಿಟ್ಟು ಇದನ್ನು 1 ನಿಮಿಷ ಕುದಿಸಿದ್ರೆ ಸಾಕು. ಜಾಸ್ತಿ ಕುದಿಸಿದ್ರೆ ಒಡೆದೋಗ್ಬಿಡ್ತವೆ ದ್ರಾಕ್ಷಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. 1 ನಿಮಿಷ ಅಥವಾ 2 ನಿಮಿಷ ಜಾಸ್ತಿ ಆಯಿತು. ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಒಲೆನ ಆಫ್ ಮಾಡ್ಕೊಂಡ್ಬಿಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ದ್ರಾಕ್ಷಿದು. ನೋಡಿ ಯಾವ ರೀತಿ ಕಲರ್ ಬಿಟ್ಟಿದೆ ಅಂತ. ಇವಾಗ ನಾನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ನಾವು ಸೋಸ್ಕೋಬೇಕು. ಇಷ್ಟು ಸಾಕು. ತುಂಬ ಬೇಗನೆ ರೆಡಿ ಆಗುತ್ತೆ. ಈ ಬಿಸಿಲಿಗಂತೂ ತುಂಬಾ ಬೇಗ ರೆಡಿ ಆಗುತ್ತೆ ಒಣ ದ್ರಾಕ್ಷಿ. ಇವಾಗ ನಾನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗಿದೆ, ನೀವು ನೋಡ್ತಿದ್ದೀರಾ. ನಾನಿವಾಗ ಇದನ್ನು ಚೆನ್ನಾಗಿ ಸೋಯಿಸ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ರೀತಿ ಸೋಸ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಗೆ ಇದನ್ನು ಹಾಕ್ಕೋಬೇಕು. ಇದರಲ್ಲಿ ಇರೋ ನೀರನ್ನು ಚೆನ್ನಾಗಿ ನಾವು ಈ ಕಾಟನ್ ಬಟ್ಟೆಯಲ್ಲಿ ಎಲ್ಲವನ್ನು ತೆಗಿಬೇಕು. ನೋಡಿ, ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕಿ, ಈ ರೀತಿ ಕಾಟನ್ ಬಟ್ಟೆಗೆ ಹಾಕಿ ಮೆಲ್ಲಕ್ಕೆ ನಿಧಾನವಾಗಿ ಅದನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಈ ಬಿಸಿಲಿಗೆ ಅಂತೂ 1-2 ದಿನಗಳಲ್ಲೇ ರೆಡಿ ಆಗುತ್ತೆ ಒಣ ದ್ರಾಕ್ಷಿ. ನಾನು ಇದನ್ನು 1-2 ದಿವಸ ಬಿಸಿಲಿಗೆ ಇಡ್ತಾ ಇದ್ದೀನಿ. ಇದಕ್ಕೆ ಏನು ಹಚ್ಚೋದು ಬೇಡ, ಏನು ಬೇಡ. ಡೈರೆಕ್ಟಾಗಿ ನೀವು ಬಿಸಿಲಿಗೆ ಒಣಗಿಸಿದ್ರೆ ಸಾಕು, ಒಣ ದ್ರಾಕ್ಷಿ ರೆಡಿ ಆಗುತ್ತೆ. ನೀವು ನೋಡಿ ಯಾವ ರೀತಿ ಒಣ ದ್ರಾಕ್ಷಿ ಇವಾಗ ರೆಡಿ ಆಗಿದೆ ಅಂತ. 1-2 ದಿನದಲ್ಲಿ ಈ ಬಿಸಿಲಿಗೆ ರೆಡಿ ಆಗುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.